ಇನ್ನೇನು ಸಾಲು ಸಾಲು ಹಬ್ಬಗಳು, ಕ್ರಿಸ್ಮಸ್, ನ್ಯೂ ಇಯರ್ ಅಂತ ಹೇಳಿ ಜನ ಎಲ್ಲ ಸಂಭ್ರಮಾಚರಣೆಯಲ್ಲಿ ಇರ್ತಾರೆ. ಪಾರ್ಟಿ ಅದು ಇದು ಅಂತ ಹೇಳಿ ಎಲ್ಲ ಎಂಜಾಯ್ ಮೂಡ್ ಅಲ್ಲಿರ್ತಾರೆ. ಹೀಗಿರುವಾಗ ಕ್ರಿಸ್ಮಸ್, ನ್ಯೂ ಇಯರ್ ಹೊಸ್ತಿಲಲ್ಲಿ ದರ ಏರಿಕೆ ಆಗಿದೆ. ಮಟನ್ ಹಾಗೂ ಚಿಕನ್ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು. ಚಳಿಗಾಲದ ಹಿನ್ನೆಲೆಯಲ್ಲಿ ನಾನ್ ವೆಜ್ಗೆ ಡಿಮ್ಯಾಂಡು. ಇದೇ ವಾರದಲ್ಲಿ ಕೆಜಿಗೆ 50 ರೂಪಾಯಿ ಏರಿಕೆ ಆಗುತ್ತೆ ಮಟನ್. 1 ಕೆಜಿ ಚಿಕನ್ ದರದಲ್ಲೂ ಕೂಡ 45ರಿಂದ 50 ರೂಪಾಯಿ ಏರಿಕೆ ಆಗುತ್ತೆ. ಕ್ಯಾನ್ಸರ್ ವದಂತಿಯ ಬೆನ್ನಲ್ಲೇ ಮೊಟ್ಟೆ ದರವೂ ಕೂಡ ಹೆಚ್ಚಳವಾಗಿದೆ. ಕ್ರಿಸ್ಮಸ್, ನ್ಯೂ ಇಯರ್ ಹೊಸ್ತಿಲಲ್ಲಿ ದರ ದುಬಾರಿ ಆಗ್ತಾ ಇರೋದು ನಾನ್ ವೆಜ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಇದು. ಚಿಕನ್ ಮತ್ತು ಮಟನ್ ದರ ಹೆಚ್ಚಳ ಆಗುತ್ತೆ. ಚಳಿಗಾಲದ ಹಿನ್ನೆಲೆಯಲ್ಲಿ ನಾನ್ ವೆಜ್ ದರ ಹೆಚ್ಚಿಗೆ ಆಗುತ್ತೆ. ಡಿಮ್ಯಾಂಡ್ ಇದೆ, ನಾನ್ ವೆಜ್ಗೆ ಫುಲ್ ಡಿಮ್ಯಾಂಡ್ ಇದೆ. ಇದೇ ವಾರದಲ್ಲಿ ಕೆಜಿಗೆ 50 ರೂಪಾಯಿ ಮಟನ್ ಹೆಚ್ಚಳವಾದ್ರೆ ಚಿಕನ್ಗೆ 45ರಿಂದ 50 ರೂಪಾಯಿ ಹೆಚ್ಚಳ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಮಟನ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಕೆಜಿ ಮಟನ್ಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದೀಗ ಮತ್ತೆ 50 ರೂಪಾಯಿ ಜಾಸ್ತಿ ಆಗಲಿದೆ. ಕೆಜಿಗೆ 100 ರೂಪಾಯಿ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಪಾಪಣ್ಣ ಇರ್ತಾರೆ, ಮಾತಾಡ್ಸ್ತೀನಿ. ಸರ್, ಈಗ ಎಷ್ಟು ಕೆಜಿಗೆ ಎಷ್ಟಿದೆ, ಎಷ್ಟು ದರ ಆಗಿದೆ, ಮತ್ತೆ ಎಷ್ಟು ಆಗ್ಬೋದು ಅಂತ? ಈಗಾಗಲೇ 800 ರೂಪಾಯಿ ಇತ್ತು. ಈಗ ಒಂದು 6 ತಿಂಗಳು, ಒಂದು ವರ್ಷದೊಳಗೆ 50 ರೂಪಾಯಿ ಜಾಸ್ತಿ ಆಗಿದೆ. 800 ಮಾರ್ತಾ ಇದ್ದಾರೆ, 850 ಮಾರ್ತಾ ಇದ್ದಾರಲ್ಲ, ಇನ್ನೊಂದು 20-30 ರೂಪಾಯಿ ಜಾಸ್ತಿ ಮಾರ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಕ್ರಿಸ್ಮಸ್ ಅದೆಲ್ಲ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ 20-30 ರೂಪಾಯಿ ಜಾಸ್ತಿ ಆಗಬಹುದು, ಇಲ್ಲಾಂದ್ರೆ ಇಷ್ಟೇ ಇರಬಹುದು. ಸರ್, ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಆಯ್ತಂದ್ರೆ ಆಸುಪಾಸು 100 ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ. ಅದೇ ಕ್ವಾಲಿಟಿ ಬಗ್ಗೆ ಹೆಚ್ಚು ಕಮ್ಮಿ 50 ರೂಪಾಯಿ ಡಿಫರೆನ್ಸ್ ಇದ್ದೇ ಇರ್ತದೆ. ಆಯಾ ಒಂದು ಮಾಂಸದ ಇದ್ರ ಗುಣಮಟ್ಟದ ಮೇಲೆ ಒಂದು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ವ್ಯತ್ಯಾಸ ಇದ್ದಿರುತ್ತೆ. ಈಗ ಟೋಟಲ್ ಓವರ್ ಆಲ್ ಬಂದು ನಿಮ್ಗೆ ಏನ್ ಸೇಲ್ ಮಾಡ್ತಾ ಇದ್ರು ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಈಗ 800 ಇರುತ್ತೆ, ಈಗ ಮುಂದಿನ ದಿನಗಳಲ್ಲಿ 900 ಆಗ್ಬೋದು. 800ದಿಂದ 850 ಆಗಿದೆ. 840, 850. ಯಾರು 800 ಮಾರ್ತಾ ಇದ್ರು ಅವರೆಲ್ಲ 820, 30, 50 ಮಾಡಿದ್ದಾರೆ. 50 ಮಾರ್ತಾ ಇದ್ರಲ್ಲ, ಒಂದು 20-30 ರೂಪಾಯಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇದ್ದೀವಿ. ಆ ರೀತಿ ವ್ಯತ್ಯಾಸ ಆಗ್ತಾ ಇದೆ. ಕಾರಣ ಏನಿಲ್ಲ, ಈಗ ಒಂದು ಬೇಸಿಗೆ ಮಳೆಗಾಲ ಇರೋದ್ರಿಂದ ಮತ್ತೆ ಚಳಿ ಇರೋದ್ರಿಂದ ಒಂದು ತಿಂಗಳಲ್ಲಿ ಗ್ರೋತ್ ಆಗ್ತಾ ಇದ್ದ ಕುರಿ ಮರಿಗಳು ಈಗ 2 ತಿಂಗಳಾದ್ರೂ ಆಗೋದಿಲ್ಲ. ಈಗ ಕ್ರಿಸ್ಮಸ್ ಬರ್ತಿದೆ ಸರ್. ಕ್ರಿಸ್ಮಸ್ ಬರುತ್ತೆ, ಅದಂತ ಹುಮ್ಮಸ್ ಅಷ್ಟೇ. ಕ್ರಿಸ್ಮಸ್ ಅಂತ ಎಲ್ಲ ಸೀಸನ್ಗೆ ಅದು ಒಂದಿನದ್ದು. ಆದ್ರೂ ಈ ಗ್ರೋತ್ ಇಲ್ಲ. ಈಗ ಮಳೆ ಮತ್ತು ಚಳಿ ಇರೋದ್ರಿಂದ ಕುರಿಗಳು ಮೇವು ಜಾಸ್ತಿ ತಗೊಳುತ್ತೆ, ಗ್ರೋತ್ ಆಗೋದಿಲ್ಲ. ಹಾಗಾಗಿ ಈಗ ದರ ಏರಿಕೆ ಹೇಗಿದೆ. ಆಮೇಲೆ ಇದೊಂದು ಕೆಲವರೊಂದು ಫೀಡ್ ಹಾಕ್ತಾರೆ, ಸ್ನೇಹ ಅದು ಇದು ಅಂತ ಕೆಲವು ಶೆಡ್ಗಳು ಹಾಕಿ ಸಾಕೋರಲ್ಲ, ಅವ್ರ ರೇಟ್ ಜಾಸ್ತಿ ಆಗಿದೆ. ಅವರು ಸಣ್ಣ ಮರಿಗಳೇ ರೇಟ್ ಜಾಸ್ತಿ ಕೊಟ್ಟು ತಗೊಂಡೋಗ್ತಾರೆ. ಗ್ರೋತ್ ಆಗಿಲ್ಲ ಅಂದ್ರೆ ಅವ್ರ ರೇಟ್ ಬರಲಿಲ್ಲ ಅಂದ್ರೆ ಅವ್ರು ಕೊಡೋದಿಲ್ಲ. ಅವರು ಮೊದಲು 2 ತಿಂಗಳು 3 ತಿಂಗಳಿಗೆಲ್ಲ ಒಳ್ಳೆ ರೇಟ್ ಲಾಭಕ್ಕೆ ಮಾರೋರು. ಈಗ ಗ್ರೋತ್ ಆಗಲ್ಲ, ತಗೊಳ್ಳೋದಿಲ್ಲ, ಕೊಡೋದಿಲ್ಲ. ಒಂದು. ಎರಡನೇದು ಪಕ್ಕದವರು ಅಂದ್ರೆ ಆಂಧ್ರ ಕಡೆಯವರು, ಬಾಂಡವರೆಲ್ಲ ಸ್ವಲ್ಪ ಅಲ್ಲಿ ರೇಟ್ ಜಾಸ್ತಿ ಇದೆ. ಈಗಾಗಲೇ ಮೊದಲೇ 900 ರೂಪಾಯಿ, 950 ರೂಪಾಯಿ ಇತ್ತು. ಹೀಗಾಗಿ ಅವ್ರು ಪರ್ಚೇಸ್ ಮಾಡಕ್ ಬರ್ತಾರೆ. ಈಗ ರೈತರು ನಮಗ್ ಕೊಡೋದಿಲ್ಲ. ಯಾರು ಗ್ರಾಹಕರಿಗೆ ಶಾಕಿಂಗ್. 100 ರೂಪಾಯಿ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳ. ಕ್ರಿಸ್ಮಸ್ ಬಂತು, ಮತ್ತೊಂದ್ ಕಡೆ ಬ್ರೀಡ್ ಸಾಕಷ್ಟು ಬೆಳೀತಿ, ಇದು ಏನೋ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದು, ಆಗಿದೆ. ಈಗ ತಕ್ಷಣಕ್ಕಂತೂ 850 900 ರೂಪಾಯಿ ನಿಂತ್ಕೊಳ್ಳುತ್ತೆ. ಯಾರ್ಯಾರು ಏನೇನು ಮಾರ್ತಾ ಇದ್ದಾರೆ ಅವರೆಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮುಂದಕ್ಕೆ ಒಂದು 20-30 ಜಾಸ್ತಿ ಮಾಡಿದ್ರು ಅನುಮಾನ ಇಲ್ಲ, ಮಾಡಬಹುದು. ಇದಿಷ್ಟು ಪಾಪಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೇನು ಸಾಲು ಸಾಲು ಹಬ್ಬಗಳು, ಕ್ರಿಸ್ಮಸ್, ನ್ಯೂ ಇಯರ್ ಅಂತ ಹೇಳಿ ಜನ ಎಲ್ಲ ಸಂಭ್ರಮಾಚರಣೆಯಲ್ಲಿ ಇರ್ತಾರೆ. ಪಾರ್ಟಿ ಅದು ಇದು ಅಂತ ಹೇಳಿ ಎಲ್ಲ ಎಂಜಾಯ್ ಮೂಡ್ ಅಲ್ಲಿರ್ತಾರೆ. ಹೀಗಿರುವಾಗ ಕ್ರಿಸ್ಮಸ್, ನ್ಯೂ ಇಯರ್ ಹೊಸ್ತಿಲಲ್ಲಿ ದರ ಏರಿಕೆ ಆಗಿದೆ. ಮಟನ್ ಹಾಗೂ ಚಿಕನ್ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು. ಚಳಿಗಾಲದ ಹಿನ್ನೆಲೆಯಲ್ಲಿ ನಾನ್ ವೆಜ್ಗೆ ಡಿಮ್ಯಾಂಡು. ಇದೇ ವಾರದಲ್ಲಿ ಕೆಜಿಗೆ 50 ರೂಪಾಯಿ ಏರಿಕೆ ಆಗುತ್ತೆ ಮಟನ್. 1 ಕೆಜಿ ಚಿಕನ್ ದರದಲ್ಲೂ ಕೂಡ 45ರಿಂದ 50 ರೂಪಾಯಿ ಏರಿಕೆ ಆಗುತ್ತೆ. ಕ್ಯಾನ್ಸರ್ ವದಂತಿಯ ಬೆನ್ನಲ್ಲೇ ಮೊಟ್ಟೆ ದರವೂ ಕೂಡ ಹೆಚ್ಚಳವಾಗಿದೆ. ಕ್ರಿಸ್ಮಸ್, ನ್ಯೂ ಇಯರ್ ಹೊಸ್ತಿಲಲ್ಲಿ ದರ ದುಬಾರಿ ಆಗ್ತಾ ಇರೋದು ನಾನ್ ವೆಜ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಇದು. ಚಿಕನ್ ಮತ್ತು ಮಟನ್ ದರ ಹೆಚ್ಚಳ ಆಗುತ್ತೆ. ಚಳಿಗಾಲದ ಹಿನ್ನೆಲೆಯಲ್ಲಿ ನಾನ್ ವೆಜ್ ದರ ಹೆಚ್ಚಿಗೆ ಆಗುತ್ತೆ. ಡಿಮ್ಯಾಂಡ್ ಇದೆ, ನಾನ್ ವೆಜ್ಗೆ ಫುಲ್ ಡಿಮ್ಯಾಂಡ್ ಇದೆ. ಇದೇ ವಾರದಲ್ಲಿ ಕೆಜಿಗೆ 50 ರೂಪಾಯಿ ಮಟನ್ ಹೆಚ್ಚಳವಾದ್ರೆ ಚಿಕನ್ಗೆ 45ರಿಂದ 50 ರೂಪಾಯಿ ಹೆಚ್ಚಳ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಮಟನ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ
ಮಟನ್ಗೆ ಕೆಜಿ ಮಟನ್ಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದೀಗ ಮತ್ತೆ 50 ರೂಪಾಯಿ ಜಾಸ್ತಿ ಆಗಲಿದೆ. ಕೆಜಿಗೆ 100 ರೂಪಾಯಿ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಪಾಪಣ್ಣ ಇರ್ತಾರೆ, ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ಕೆಜಿಗೆ ಎಷ್ಟಿದೆ, ಎಷ್ಟು ದರ ಆಗಿದೆ, ಮತ್ತೆ ಎಷ್ಟು ಆಗ್ಬೋದಂತ? ಈಗಾಗಲೇ 800 ರೂಪಾಯಿ ಇತ್ತು. ಈಗ ಒಂದು 6 ತಿಂಗಳು ಒಂದು ವರ್ಷದೊಳಗೆ 50 ರೂಪಾಯಿ ಜಾಸ್ತಿ ಆಗಿದೆ. 800 ಮಾರ್ತಾ ಇದ್ದವರು 850, 850 ಮಾರ್ತಾ ಇದ್ದವರಲ್ಲ ಇನ್ನೊಂದು 20-30 ರೂಪಾಯಿ ಜಾಸ್ತಿ ಮಾರ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಕ್ರಿಸ್ಮಸ್ ಅದೆಲ್ಲ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಂದು 20-30 ರೂಪಾಯಿ ಜಾಸ್ತಿ ಆಗ್ಬಹುದು, ಇಲ್ಲಾಂದ್ರೆ ಇಷ್ಟೇ ಇರಬಹುದು. ಸರ್, ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಆಯ್ತಂದ್ರೆ ಆಸುಪಾಸು 100 ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ ಹಾಗಾದ್ರೆ. ಅದೇ ಕ್ವಾಲಿಟಿ ಬಗ್ಗೆ ಹೆಚ್ಚು ಕಮ್ಮಿ 50 ರೂಪಾಯಿ ಡಿಫರೆನ್ಸ್ ಇದ್ದೇ ಇರ್ತದೆ. ಆಯಾ ಒಂದು ಮಾಂಸದ ಇದ್ರ ಗುಣಮಟ್ಟದ ಮೇಲೆ ಒಂದು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ವ್ಯತ್ಯಾಸ ಇದ್ದಿರುತ್ತೆ. ಈಗ ಟೋಟಲ್ ಓವರ್ ಆಲ್ ಬಂದು ನಿಮ್ಗೆ ಏನ್ ಸೇಲ್ ಮಾಡ್ತಾ ಇದ್ರು ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಈಗ 800 ಇರೋದು ಈಗ ಮುಂದಿನ ದಿನಗಳಲ್ಲಿ 900 ಆಗ್ಬೋದು ಹಾಗಾದ್ರೆ. 800ದಿಂದ 850 ಆಗಿದೆ. 840, 850. ಯಾರು 800 ಮಾರ್ತಾ ಇದ್ರು ಅವರೆಲ್ಲ 820, 30, 50 ಮಾಡಿದ್ದಾರೆ. 50 ಮಾರ್ತಾ ಇದ್ರಲ್ಲ ಒಂದು 20-30 ರೂಪಾಯಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇದ್ದೀವಿ. ಆ ರೀತಿ ವ್ಯತ್ಯಾಸ ಆಗ್ತಾ ಇದೆ. ಕಾರಣ ಏನಿಲ್ಲ, ಈಗ ಒಂದು ಬೇಸಿಗೆ ಮಳೆಗಾಲ ಇರೋದ್ರಿಂದ ಮತ್ತೆ ಚಳಿ ಇರೋದ್ರಿಂದ ಒಂದು ತಿಂಗಳಲ್ಲಿ ಗ್ರೋತ್ ಆಗ್ತಾ ಇದ್ದ ಕುರಿ ಮರಿಗಳು ಈಗ 2 ತಿಂಗಳಾದ್ರೂ ಆಗೋದಿಲ್ಲ. ಈಗ ಕ್ರಿಸ್ಮಸ್ ಬರ್ತಿದೆ ಸರ್. ಕ್ರಿಸ್ಮಸ್ ಬರುತ್ತೆ, ಅದಂತ ಹುಮ್ಮಸ್ ಅಷ್ಟೇ. ಕ್ರಿಸ್ಮಸ್ ಅಂತ ಎಲ್ಲ ಸೀಸನ್ಗೆ ಅದು ಒಂದಿನದ್ದು. ಆದ್ರೂ ಈ ಗ್ರೋತ್ ಇಲ್ಲ. ಈಗ ಮಳೆ ಮತ್ತು ಚಳಿ ಇರೋದ್ರಿಂದ ಕುರಿಗಳು ಮೇವು ಜಾಸ್ತಿ ತಗೊಳುತ್ತೆ, ಗ್ರೋತ್ ಆಗೋದಿಲ್ಲ. ಹಾಗಾಗಿ ಈಗ ದರ ಏರಿಕೆ ಆಗಿದೆ. ಹೇಗಿದೆ ಆಮೇಲೆ ಇದೊಂದು ಕೆಲವರೊಂದು ಫೀಡ್ ಹಾಕ್ತಾರೆ, ಸ್ನೇಹ ಅದು ಇದು ಅಂತ ಕೆಲವು ಸೆಟ್ಗಳು ಹಾಕಿ ಸಾಕೋರಲ್ಲ, ಅವ್ರ ರೇಟ್ ಜಾಸ್ತಿ ಆಗಿದೆ. ಅವರು ಸಣ್ಣ ಮರಿಗಳೇ ರೇಟ್ ಜಾಸ್ತಿ ಕೊಟ್ಟು ತಗೊಂಡೋಗ್ತಾರೆ. ಗ್ರೋತ್ ಆಗಿಲ್ಲ ಅಂದ್ರೆ ಅವ್ರ ರೇಟ್ ಬರಲಿಲ್ಲ ಅಂದ್ರೆ ಅವ್ರು ಕೊಡೋದಿಲ್ಲ. ಅವರು ಮೊದಲು 2 ತಿಂಗಳು 3 ತಿಂಗಳಿಗೆಲ್ಲ ಒಳ್ಳೆ ರೇಟ್ ಲಾಭಕ್ಕೆ ಮಾರೋರು. ಈಗ ಗ್ರೋತ್ ಆಗಲ್ಲ, ತಗೊಳ್ಳೋದಿಲ್ಲ, ಕೊಡೋದಿಲ್ಲ. ಒಂದು ಎರಡನೇದು ಪಕ್ಕದವರು ಅಂದ್ರೆ ಆಂಧ್ರ ಕಡೆಯವರು ಬಾರ್ಡರ್ಲ್ಲ ಸ್ವಲ್ಪ ಅಲ್ಲಿ ರೇಟ್ ಜಾಸ್ತಿ ಇದೆ. ಈಗಾಗಲೇ ಮೊದಲೇ 900 ರೂಪಾಯಿ 950 ರೂಪಾಯಿ ಇತ್ತು. ಹೀಗಾಗಿ ಅವ್ರು ಪರ್ಚೇಸ್ ಮಾಡಕ್ ಬರ್ತಾರೆ. ಈಗ ರೈತರು ನಮಗ್ ಕೊಡೋದಿಲ್ಲ. ಯಾರು ಗ್ರಾಹಕರಿಗೆ ಶಾಕಿಂಗ್ ಇದೆ. 100 ರೂಪಾಯಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳ ಕ್ರಿಸ್ಮಸ್ ಬಂತು, ಮತ್ತೊಂದ್ ಕಡೆ ಬ್ರೀಡ್ ಸಾಕಷ್ಟು ಬೆಳೀತಿ, ಇದು ಏನೋ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದೌದು, ಆಗಿದೆ. ಈಗ ತಕ್ಷಣಕ್ಕಂತೂ 850 900 ರೂಪಾಯಿ ನಿಂತ್ಕೊಳ್ಳುತ್ತೆ. ಯಾರ್ಯಾರು ಏನೇನು ಮಾರ್ತಾ ಇದ್ದಾರೆ ಅವರೆಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮುಂದಕ್ಕೆ ಒಂದು 20-30 ಜಾಸ್ತಿ ಮಾಡಿದ್ರು ಅನುಮಾನ ಇಲ್ಲ, ಮಾಡಬಹುದು. ಇದಿಷ್ಟು ಪಾಪಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೇನು ಸಾಲು ಹಬ್ಬಗಳು, ಕ್ರಿಸ್ಮಸ್, ನ್ಯೂ ಇಯರ್ ಅಂತ ಹೇಳಿ ಜನ ಎಲ್ಲ ಸಂಭ್ರಮಾಚರಣೆಯಲ್ಲಿರ್ತಾರೆ. ಪಾರ್ಟಿ ಅದು ಇದು ಅಂತ ಹೇಳಿ ಎಲ್ಲ ಎಂಜಾಯ್ ಮೂಡ್ ಅಲ್ಲಿರ್ತಾರೆ. ಹೀಗಿರುವಾಗ ಕ್ರಿಸ್ಮಸ್, ನ್ಯೂ ಇಯರ್ ಹೊಸ್ತಿಲಲ್ಲಿ ದರ ಏರಿಕೆ ಆಗಿದೆ. ಮಟನ್ ಹಾಗೂ ಚಿಕನ್ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು. ಚಳಿಗಾಲದ ಹಿನ್ನೆಲೆಯಲ್ಲಿ ನಾನ್ ವೆಜ್ಗೆ ಡಿಮ್ಯಾಂಡು. ಇದೇ ವಾರದಲ್ಲಿ ಕೆಜಿಗೆ 50 ರೂಪಾಯಿ ಏರಿಕೆ ಆಗುತ್ತೆ ಮಟನ್. 1 ಕೆಜಿ ಚಿಕನ್ ದರದಲ್ಲೂ ಕೂಡ 45ರಿಂದ 50 ರೂಪಾಯಿ ಏರಿಕೆ ಆಗುತ್ತೆ. ಕ್ಯಾನ್ಸರ್ ವದಂತಿಯ ಬೆನ್ನಲ್ಲೇ ಮೊಟ್ಟೆ ದರವೂ ಕೂಡ ಹೆಚ್ಚಳವಾಗಿದೆ. ಕ್ರಿಸ್ಮಸ್, ನ್ಯೂ ಇಯರ್ ಹೊಸ್ತಿಲಲ್ಲಿ ದರ ದುಬಾರಿ ಆಗ್ತಾ ಇರೋದು ನಾನ್ ವೆಜ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಇದು. ಚಿಕನ್ ಮತ್ತು ಮಟನ್ ದರ ಹೆಚ್ಚಳ ಆಗುತ್ತೆ. ಚಳಿಗಾಲದ ಹಿನ್ನೆಲೆಯಲ್ಲಿ ನಾನ್ ವೆಜ್ ದರ ಹೆಚ್ಚಿಗೆ ಆಗುತ್ತೆ. ಡಿಮ್ಯಾಂಡ್ ಇದೆ, ನಾನ್ ವೆಜ್ಗೆ ಫುಲ್ ಡಿಮ್ಯಾಂಡ್ ಇದೆ. ಇದೇ ವಾರದಲ್ಲಿ ಕೆಜಿಗೆ 50 ರೂಪಾಯಿ ಮಟನ್ ಹೆಚ್ಚಳವಾದ್ರೆ ಚಿಕನ್ಗೆ 45ರಿಂದ 50 ರೂಪಾಯಿ ಹೆಚ್ಚಳ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಮಟನ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಮಟನ್ಗೆ ಕೆಜಿ ಮಟನ್ಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದೀಗ ಮತ್ತೆ 50 ರೂಪಾಯಿ ಜಾಸ್ತಿ ಆಗಲಿದೆ. ಕೆಜಿಗೆ 100 ರೂಪಾಯಿ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಪಾಪಣ್ಣ ಇರ್ತಾರೆ, ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ಕೆಜಿಗೆ ಎಷ್ಟಿದೆ, ಎಷ್ಟು ದರ ಆಗಿದೆ, ಮತ್ತೆ ಎಷ್ಟು ಆಗ್ಬೋದಂತ? ಈಗಾಗಲೇ 800 ರೂಪಾಯಿ ಇತ್ತು. ಈಗ ಒಂದು 6 ತಿಂಗಳು ಒಂದು ವರ್ಷದೊಳಗೆ 50 ರೂಪಾಯಿ ಜಾಸ್ತಿ ಆಗಿದೆ. 800 ಮಾರ್ತಾ ಇದ್ದವರು 850, 850 ಮಾರ್ತಾ ಇದ್ದಾರಲ್ಲ ಇನ್ನೊಂದು 20-30 ರೂಪಾಯಿ ಜಾಸ್ತಿ ಮಾರ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಕ್ರಿಸ್ಮಸ್ ಅದೆಲ್ಲ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಂದು 20-30 ರೂಪಾಯಿ ಜಾಸ್ತಿ ಆಗಬಹುದು, ಇಲ್ಲಾಂದ್ರೆ ಇಷ್ಟೇ ಇರಬಹುದು. ಸರ್, ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಆಯ್ತಂದ್ರೆ ಆಸುಪಾಸು 100 ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ ಹಾಗಾದ್ರೆ. ಅದೇ ಕ್ವಾಲಿಟಿ ಬಗ್ಗೆ ಹೆಚ್ಚು ಕಮ್ಮಿ 50 ರೂಪಾಯಿ ಡಿಫರೆನ್ಸ್ ಇದ್ದೇ ಇರ್ತದೆ. ಆಯಾ ಒಂದು ಮಾಂಸದ ಇದ್ರ ಗುಣಮಟ್ಟದ ಮೇಲೆ ಒಂದು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ವ್ಯತ್ಯಾಸ ಇದ್ದಿರುತ್ತೆ. ಈಗ ಟೋಟಲ್ ಓವರ್ ಆಲ್ ಬಂದು ನಿಮ್ಗೆ ಏನ್ ಸೇಲ್ ಮಾಡ್ತಾ ಇದ್ರು ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಈಗ 800 ಇರೋದು ಈಗ ಮುಂದಿನ ದಿನಗಳಲ್ಲಿ 900 ಆಗ್ಬೋದು ಹಾಗಾದ್ರೆ. 800ದಿಂದ 850 ಆಗಿದೆ. 840, 850. ಯಾರು 800 ಮಾರ್ತಾ ಇದ್ರು ಅವರೆಲ್ಲ 820, 30, 50 ಮಾಡಿದ್ದಾರೆ. 50 ಮಾರ್ತಾ ಇದ್ರಲ್ಲ ಒಂದು 20-30 ರೂಪಾಯಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇದ್ದೀವಿ. ಆ ರೀತಿ ವ್ಯತ್ಯಾಸ ಆಗ್ತಾ ಇದೆ. ಕಾರಣ ಏನಿಲ್ಲ, ಈಗ ಒಂದು ಬೇಸಿಗೆ ಮಳೆಗಾಲ ಇರೋದ್ರಿಂದ ಮತ್ತೆ ಚಳಿ ಇರೋದ್ರಿಂದ ಒಂದು ತಿಂಗಳಲ್ಲಿ ಗ್ರೋತ್ ಆಗ್ತಾ ಇದ್ದ ಕುರಿ ಮರಿಗಳು ಈಗ 2 ತಿಂಗಳಾದ್ರೂ ಆಗೋದಿಲ್ಲ. ಈಗ ಕ್ರಿಸ್ಮಸ್ ಬರ್ತಿದೆ ಸರ್.
ಕ್ರಿಸ್ಮಸ್ ಬರುತ್ತೆ ಅದಂತ ಹುಮ್ಮಸ್ ಅಷ್ಟೇ. ಕ್ರಿಸ್ಮಸ್ ಅಂತ ಎಲ್ಲ ಸೀಸನ್ಗೆ ಅದು ಒಂದಿನದ್ದು. ಆದ್ರೂ ಈ ಗ್ರೋತ್ ಇಲ್ಲ. ಈಗ ಮಳೆ ಮತ್ತು ಚಳಿ ಇರೋದ್ರಿಂದ ಕುರಿಗಳು ಮೇವು ಜಾಸ್ತಿ ತಗೊಳುತ್ತೆ, ಗ್ರೋತ್ ಆಗೋದಿಲ್ಲ. ಹಾಗಾಗಿ ಈಗ ದರ ಏರಿಕೆ ಆಗಿದಾಗೆ ಹೇಗಿದೆ. ಆಮೇಲೆ ಇದೊಂದು ಕೆಲವರೊಂದು ಫೀಡ್ ಹಾಕ್ತಾರೆ, ಸ್ನೇಹ ಅದು ಇದು ಅಂತ ಕೆಲವು ಶೆಡ್ಗಳು ಹಾಕಿ ಸಾಕೋರಲ್ಲ, ಅವ್ರ ರೇಟ್ ಜಾಸ್ತಿ ಆಗಿದೆ. ಅವರು ಸಣ್ಣ ಮರಿಗಳೇ ರೇಟ್ ಜಾಸ್ತಿ ಕೊಟ್ಟು ತಗೊಂಡೋಗ್ತಾರೆ. ಗ್ರೋತ್ ಆಗಿಲ್ಲ ಅಂದ್ರೆ ಅವ್ರ ರೇಟ್ ಬರಲಿಲ್ಲ ಅಂದ್ರೆ ಅವ್ರು ಕೊಡೋದಿಲ್ಲ. ಅವರು ಮೊದಲು 2 ತಿಂಗಳು 3 ತಿಂಗಳಿಗೆಲ್ಲ ಒಳ್ಳೆ ರೇಟ್ ಲಾಭಕ್ಕೆ ಮಾರೋರು. ಈಗ ಗ್ರೋತ್ ಆಗಲ್ಲ, ತಗೊಳ್ಳೋದಿಲ್ಲ, ಕೊಡೋದಿಲ್ಲ. ಒಂದು ಎರಡನೇದು ಪಕ್ಕದವರು ಅಂದ್ರೆ ಆಂಧ್ರ ಕಡೆಯವರು